ಇದು ಫಸ್ಟು ಹೇಳ್ಬೇಕಾಗಿತ್ತು, ಬಟ್ ಲೇಟ್ ಆಯಿತು. ಇಲ್ಲಿ ಏನು ಅಂತಂದರೆ, ಆಲ್ರೆಡಿ ಈಗ ಒಂದು ಹುಡುಗಿಗೆ ಹೇಳ್ತಿರೋದು ನಾನು. ಈಗ ಎಂಗೇಜ್‌ಮೆಂಟ್ ಆಗಿರುತ್ತೆ. ಎಂಗೇಜ್‌ಮೆಂಟ್ ಆಗಿದ ಮೇಲೆ ಎಂಗೇಜ್‌ಮೆಂಟ್ ಅಂದ್ರೆ ದೂರ ಆಯಿತು. ಬಟ್ ಜಸ್ಟ್ ಹಿಂಗ ಮಾತುಕತೆ ಆ ಥರ ಸಂಬಂಧ ಮಾತುಕತೆ ಆಗಿದ ಮೇಲೆ ಸಡನ್ಲಿಯಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅವರು ಫಿಸಿಕಲ್ ಮೂವ್ ಆಗಿರ್ತಾರೆ. ಎಲ್ಲನೂ ಆಗಿರುತ್ತಾರೆ. ಬಟ್ ಅಲ್ಲಿ ಇದೇ ಸ್ಟೋರಿ, ಇದೇ ಥರ ಆಗಿದೆ ಸ್ಟೋರಿನೇ. ಹಿಂಗೆ ಮಾತಾಡ್ಕೊಂಡ ಮೇಲೆ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಎಲ್ಲ ಓಕೆ ಆಗಿ, ಆ ಹುಡುಗ ಬೇರೆಯವ್ರ ಜೊತೆ ಓಡಿ ಹೋಗಿದ್ದಾನೆ. ಬೇರೆಯವ್ರ ಹುಡುಗಿ ತಗೊಂಡು ಓಡಿ ಹೋಗಿ ಮ್ಯಾರೇಜ್ ಮಾಡ್ಕೊಂಡಾನೆ. ಆ ಹುಡುಗಿ ಅಳ್ಕೋತಾ ಸ್ಟೇಟಸ್‌ನಲ್ಲಿ ಹಾಕೋತಾ, ವಾಟ್ಸಪ್‌ನಲ್ಲಿ ಸ್ಟೇಟಸ್‌ನಲ್ಲಿ ಹಾಕೋತಾ ಚಿಂತೆ ಮಾಡ್ತಾ ಇದ್ದಾಳೆ. ಇಲ್ಲಿ ನಾನು ಹೇಳುವುದೇನು ಅಂತಂದ್ರೆ ಪಾಯಿಂಟು, ಈಗ ಎಂಗೇಜ್‌ಮೆಂಟ್ ಆಗಿದ ಮೇಲೂ ಕೂಡ ನೀವು ಜಾಸ್ತಿ ಫೋನ್‌ನಲ್ಲಿ ಮಾತಾಡೋದೇ ಆಗಲಿ, ಫಿಸಿಕಲ್ ಮೂವ್ ಆಗೋದೇ ಆಗಲಿ, ಇವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಏಕಂತಂದ್ರೆ ನಾವು ಎಷ್ಟು ಕಂಟ್ರೋಲ್ ಆಗಿರ್ತೀವಿ ಅಷ್ಟು ಒಳ್ಳೆಯದು. ಎಲ್ಲ ಮದುವೆ ಆಗಿದ ಮೇಲೆ ಮಾಡಿ. ಯಾಕಂದ್ರೆ ಅವಾಗ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಇಲ್ಲಿ ಎಂಗೇಜ್‌ಮೆಂಟ್ ಆಗಿದ ಮೇಲೆ ಕೂಡ ಏನೆಲ್ಲ ಮಾಡ್ತಿರಲ್ಲ ಅದು ಮದುವೆ ಆಗೋ ತನಕ ಗ್ಯಾರಂಟಿ ಇರುವುದಿಲ್ಲ ಈ ಜನರೇಷನ್‌ನಲ್ಲಿ. ಅವಾಗ 2000 ಒಳಗಡೆ ತುಂಬಾ ಮದುವೆ ಆಗೋ ತನಕ ಫೋನಲ್ಲಿ ಮಾತಾಡೋದಿಲ್ಲ, ಒಬ್ರಿಗೆ ನೋಡೋದಿದ್ದಿಲ್ಲ. ಆ ಟೈಮ್‌ನಲ್ಲಿ ಅವಾಗಿನ ಪ್ರೀತಿನೇ ಬೇರೆ, ಇವಾಗಿಂದೇ ಬೇರೆ. ಅರ್ಥ ಆಯ್ತಾ? ಯಾರಿಗೂ ನಂಬಲಿಕ್ಕೆ ಹೋಗ್ಬೇಡಿ.